ಇವತ್ತಿನ ವಿಡಿಯೋದಲ್ಲಿ ಪ್ರಥಮ PUC ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿದೆ ಪ್ರಥಮ PUC ಅರ್ಥಶಾಸ್ತ್ರ ಸಂಭವನೀಯ ಪ್ರಶ್ನೆಗಳು ಅಥವಾ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ಬೋದು. ಮೊದಲನೇ ಪ್ರಶ್ನೆ, ದತ್ತಾಂಶಗಳ ವರ್ಗೀಕರಣದ ವಿಧಗಳನ್ನು ಹೆಸರಿಸಿ. ಮಧ್ಯ ಬಿಂದುವಿನ ಕಂಡುಹಿಡಿಯುವ ಸೂತ್ರ ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಲಾಗಿದೆ, ಈ ವರ್ಷ ಕೂಡ ಕೇಳಬಹುದು. ಆರನ ಬೆಲೆ 1 - 1 ಮತ್ತು 0 ಆದಾಗ ಅದರ ಅರ್ಥವನ್ನು ತಿಳಿಸಿ. ಸಗಟು ಬೆಲೆ ಸೂಚ್ಯಂಕ ಎಂದರೇನು? ಅದರ ನ್ಯೂನತೆಗಳನ್ನು ಬರೆಯಿರಿ. ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಯಾವುದರ 4 ಹಂತಗಳನ್ನು ಚರ್ಚಿಸಿ. ಕೈಗಾರಿಕಾ ವಲಯವನ್ನು ಸುಧಾರಿಸಲು ಸರ್ಕಾರ ಏಕೆ ಮಹತ್ವ ಪಾತ್ರ ವಹಿಸಿತು? ಉದಾರೀಕರಣ 4 ಉದ್ದೇಶವನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೊರಗುತ್ತಿಗೆ ಸೇವೆಗಳು ಯಾವುವು? ಆರೋಗ್ಯ ವೆಚ್ಚ ವಿವಿಧ ರೂಪಗಳ್ಯಾವು? ಗ್ರಾಮೀಣ ಸಾಲದ ಸಾಂಸ್ಥಿಕ ಮೂಲಗಳನ್ನು ಹೆಸರಿಸಿ. ಸಾವಯವ ಬೇಸಾಯದ 2 ಲಾಭಗಳನ್ನು ತಿಳಿಸಿ. ಸಂಖ್ಯಾಶಾಸ್ತ್ರವು ಅರ್ಥಶಾಸ್ತ್ರ ಅಧ್ಯಯನಕ್ಕೆ ಹೇಗೆ ನೆರವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಫಸ್ಟ್ PUC ಅರ್ಥಶಾಸ್ತ್ರ ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಎಲ್ಲರೂ ವಿಡಿಯೋ ನೋಡಿದಾಗಿ ಧನ್ಯವಾದಗಳು.